ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಗೈಸ್, ಇವತ್ತೇನೆಂದರೆ ಇವತ್ತಿನ ಕಂಟೆಂಟ್ ಏನಂದರೆ ಗೈಸ್, ನನ್ನ ತಮ್ಮ ಹೊಸದೊಂದು ಗನ್ ತೊಗೊಂಡಿದ್ದಾನೆ. ಆನ್ಲೈನ್ ಬುಕ್ ಮಾಡಿದ್ದ, ಅದು ಇವತ್ತು ಬಂದಿದೆ. ಸೊ ಅದನ್ನು ಇವತ್ತು ನಾನು ನಿಮಗೆ ತೋರಿಸ್ತೀನಿ, ಆ ಗನ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಗೈಸ್ ಏನಂದರೆ ಗೈಸ್, ಇವತ್ತು ನೋಡಿ ಗೈಸ್, ಮಳೆಗಾಲ ಆಗಿದ್ದಕ್ಕೆ ಬಟ್ಟೆ ಎಲ್ಲ ಒಣಗಾಕಕ್ಕೆ ಜಾಗ ಇಲ್ಲ ಗೈಸ್. ನೋಡಿ ಗೈಸ್, ಮನೆ ಫುಲ್ ಒಣಗಿಸಾಕಿದ್ದಾರೆ. ಸೊ ಓಕೆ ಗೈಸ್, ಈಗ ಗನ್ನ ತೋರಿಸ್ತೀನಿ ಬನ್ನಿ. ಸೊ ಗೈಸ್, ಈಗ ಗನ್ ಬಂದುಬಿಟ್ಟು ಇದೆ. ಈ ಗನ್ನ ನೋಡಿ ಗೈಸ್, ಈ ಗನ್ನಿನ ಸ್ಟ್ರಕ್ಚರ್ ನೋಡಿ ಗೈಸ್, ಎಷ್ಟು ಕೂಲಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇದನ್ನು ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು. ಸೊ ಇದರಲ್ಲಿ ಟೋಟಲಾಗಿ ಇಲ್ಲಿ ನಿಮಗೆ ನೋಡಿ, ಇಲ್ಲಿ ಈ ಥರ ಇಲ್ಲಿ ಇರುತ್ತೆ ನೋಡಿ. ಇದರಲ್ಲಿ ನಿಮಗೆ ಬುಲೆಟ್ಗಳನ್ನ ಸ್ಟೋರ್ ಮಾಡಿ ಇಟ್ಕೋಬೋದು. ಬಟ್ ಅದು ಇಲ್ಲಿ ನೀವು ಟ್ರಿಗರ್ ಮಾಡೋಕ್ಕೂ ಅಲ್ಲಿ ಅದು ಹೋಗುತ್ತೆ. ಆಮೇಲೆ ಇಲ್ಲಿಂದ ತೆಗೆದು ಮತ್ತೆ ಇಲ್ಲಿಗೆ ಹಾಕ್ಕೊಂಡು ಟ್ರಿಗರ್ ಮಾಡಬೇಕು. ಸೊ ಇದು ಟೋಟಲಾಗಿ 5, 7, 8 ಬುಲೆಟ್ ಬರುತ್ತೆ. ಇನ್ನು 3 ಬುಲೆಟ್ ಇದೆ. ಸೊ ಇಲ್ಲಿ 5 ಬುಲೆಟ್ ಇರುತ್ತೆ. ಒಂದು ಇಲ್ಲಿರುತ್ತೆ, ಇನ್ನೊಂದು 4 ಇಲ್ಲಿರುತ್ತೆ. ಸೊ ಈಗ ಇದು ನೀವು ಟ್ರಿಗರ್ ಮಾಡ್ತಂದ್ರೆ ಗೈಸ್, ಇದನ್ನು ಫಸ್ಟ್ ಈ ಲಿವರ್ ಏನಿರ್ತಲ್ಲ ಇದನ್ನು ಎಳಿಬೇಕು. ಎಳ್ತಿಂಗ್ ಜಾಮ್ ಆಗಬೇಕು ಗೈಸ್. ಹಿಂಗೆ ಇಟ್ಕೊಂಡು ಇಲ್ಲಿ ಇದನ್ನು ಪ್ರೆಸ್ ಮಾಡಬೇಕು ಜೋರಾಗಿ. ಓಹ್, ಎಷ್ಟು ಫಾಸ್ಟಾಗಿ ಹೋಯ್ತು ನೋಡಿದ್ರಲ್ಲ ಗೈಸ್. ಇದು ಬಂದುಬಿಟ್ಟು ಆನ್ಲೈನಲ್ಲಿ ಆರ್ಡರ್ ಮಾಡಿರೋದು ನಾನು, ನನ್ನ ತಮ್ಮ ಕೇಳಿದಂತ ಹೇಳ್ಬಿಟ್ಟು. ಸೊ ನೋಡಿ ಗೈಸ್, ಈ ಬುಲೆಟ್ ಖಾಲಿ ಆಗೋಕ್ಕೂ ಮತ್ತೆ ಇಲ್ಲಿಗೆ ಹಾಕ್ಕೊಂಡು ಮತ್ತೆ ಈಗ ಇಟ್ಟಿಗನ್ನ ಎಳೆದ್ಬಿಟ್ಟು ನೋಡಿ ಗೈಸ್, ಎಷ್ಟು ಫಾಸ್ಟಾಗಿ ಹೋಯ್ತು ಅಂತ ಹೇಳ್ಬಿಟ್ಟು. ಸೊ ಗೈಸ್, ಈ ಗನ್ ಬಂದುಬಿಟ್ಟು ಸಖತ್ತಾಗಿದೆ ಗೈಸ್, ಯಾರಿಗಾದರೂ ಅಷ್ಟೇ. ಸೊ ಈ ಅಡ್ವೆಂಚರಸ್ ಬಾಯ್ಸ್ ಎಲ್ಲ ಇರ್ತಾರಲ್ಲ, ಅವರಿಗೆಲ್ಲ ಸಖತ್ತಾಗಿದೆ ಮಾತ್ರ, ಭಾರಿ ಸಖತ್ತಾಗಿದೆ. ಎಲ್ಲ ಹೋಯ್ತು ಗೈಸ್. ಸೊ ಓಕೆ ಗೈಸ್, ಇದು ಬಂದುಬಿಟ್ಟು ಇನ್ನೂ ಸಖತ್ತಾಗಿರೋದನ್ನ ನಾನು ತೋರಿಸ್ತೀನಿ, ನಿಮಿಷ ಬನ್ನಿ. ಅದಕ್ಕೂ ಮುಂಚೆ ಬುಲೆಟ್ಗಳೆಲ್ಲ ಹೊಡೆದಿರೋದು ಎರ್ಕೊಂಬೇಡ ಗೈಸ್. ಇನ್ನೊಂದು ಬುಲೆಟ್ ಎಲ್ಲ ಹಾರ್ಕೊಂಡು ಹೋಯ್ತು ಗೈಸ್ ಮೇಲೆ. ಸೊ ಅದನ್ನೆಲ್ಲ ಎಲ್ಲಿದೆ ಅಂತ ಹೊಡ್ಕೋಣ. ಸೊ ಒಂದು ಇಲ್ಲಿದೆ, ಇನ್ನೊಂದೆಲ್ಲ ಬಿದ್ದೋಯ್ತು ಗೈಸ್. ಓಕೆ ಗೈಸ್, ಅದರಲ್ಲಿ ಅದನ್ನ ಆಮೇಲೆ ಹುಡ್ಕೋಣ. ಸೊ ಬನ್ನಿ, ಇರೋದು ಇನ್ನೊಂದಿದೆ, ಏನಂತ ತೋರಿಸ್ತೀನಿ. ಸೊ ಗೈಸ್, ಈಗ ಏನಂದರೆ ಈ ಗನ್ನಲ್ಲಿ ನಾನು ಟ್ರಿಗರ್ ಮಾಡ್ತೀನಿ, ಅದು ಎಷ್ಟು ನೀಟಾಗಿ ಹೋಗಿ ಅಲ್ಲಿ ಮುಂದ್ಗಡೆ ಅಂದ್ಕೊಳ್ಳುತ್ತೆ ಅಂತ ನೋಡಿ. ಅದಕ್ಕೂ ಮುಂಚೆ ಗನ್ನ ಟ್ರಿಗರ್ನ ಎಳಿಯೋಣ. ಓಕೆ ಗೈಸ್, ಈಗ ಟ್ರಿಗರ್ನ ಎಳ್ದಿದ್ದೀನಿ. ಈಗ ಶೂಟ್ ಮಾಡೋಣ ನೋಡಿ ಗೈಸ್, ಹಿಂಗೆ ಅನ್ಕೊಂತು ನೋಡಿ ಗೈಸ್. ಈಗ ಈ ಗನ್ನಿಂದು ಪವರ್ ಎಷ್ಟಿರ್ಬೋದು ಅಂತ ಯೋಚನೆ ಮಾಡಿ ಗೈಸ್. ಒಂದು ಹೊಡೆಯೋ ಫೋರ್ಸಿಗೆ ಹೋಗಿ ಗ್ಲಾಸಿಗೆ ಅಂಟ್ಕೊಳ್ಳುತ್ತೆ ಅಂದರೆ. ಸೊ ಈ ಪ್ರಾಡಕ್ಟ್ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ತಗೊಳ್ಳಿ. ಇದು ಜಸ್ಟ್ 400 ರುಪೀಸ್ ಆಗುತ್ತೆ ನಿಮಗೆ. ಸೊ ಓಕೆ ಗೈಸ್, ಈಗ ನೆಕ್ಸ್ಟು ಹಲಸಿನ ಹಣ್ಣಿದೆ. ಹಲಸಿನ ಹಣ್ಣನ್ನ ತಿಂದುಬಿಟ್ಟು ಸೀದಾ ಅಂಗಡಿಗೆ ಹೋಗೋಣ ಗೈಸ್, ಬನ್ನಿ. ಸೊ ಗೈಸ್, ಈಗ ನಮ್ಮಮ್ಮ ಹಲಸಿನಕಾಯಿ ಮುಳ್ಕ ಮಾಡಿದ್ದಾರೆ. ಸೊ ಇಲ್ಲಿ ಅದೇ ಹಲಸಿನ ಹಣ್ಣಿನ ಮುಳ್ಕ ಮಾಡಿದ್ದಾರೆ. ಇರಲಿ, ಗೊತ್ತಾಗುತ್ತೆ. ಗೊತ್ತಿಲ್ಲದವರು ಅದೇನಂತ ಗೂಗಲ್ ಸರ್ಚ್ ಮಾಡಿ. ಸೊ ಗೈಸ್, ಹೆಂಗಂದ್ರೆ ಈಗ ಈ ಹಲಸಿನ ಹಣ್ಣು ಇರುತ್ತಲ್ಲ, ಅದನ್ನೇ ಯಾಕೆ ಮಾಡೋದಲ್ಲ. ಆ ಹಲಸಿನಕಾಯಿನ ಏನು ಮಾಡ್ಬೇಕಮ್ಮ, ರೆಸಿಪಿ ಹೇಳು ಒಂಚೂರು. ಏನಜ್ಜಿ, ಹೇಗೆ ಹೇಳು. ಹಲಸಿನಕಾಯಿ ಕಡ್ದು ಅದ್ರ ತೋಳೆ ಬಿಡಿಸಿ ಅದ್ರೊಳಗಡೆ ಬೀಜ ತೆಗೆದು ಅಕ್ಕಿ ನೆನೆಸಿಡ್ಬೇಕು. ಅದಕ್ಕೆ ಹಣ್ಣು ಹಾಕಿ ಕಡಿಬೇಕು. ಒಂದು ಏಲಕ್ಕಿ ಬೀಜ ಹಾಕ್ಬೇಕು. ಅದಕ್ಕೆ ಮಿಕ್ಸಿ ಮಾಡಿ ಚೂರು ಉಪ್ಪು ಹಾಕ್ಬೇಕು, ರುಚಿ ತಕ್ಕ. ಮತ್ತೆ ಇಸಿಷ್ಟೇ ಎಣ್ಣೆ ಬಿಡಬೇಕು, ಒಂದು ಸ್ಪೂನ್. ಸೊ ಎಷ್ಟೆಷ್ಟು ಅಂದರೆ ಇಲ್ಲಿ ಬಿಟ್ಟಿದ್ದಾರೆ ನೋಡಿ. ಈಗ ಇಷ್ಟಿಷ್ಟು ಬಿಡಬೇಕು, ಅವಾಗ ಅದು ಈ ರೀತಿಯಾಗಿ ಬರುತ್ತೆ, ಸಡು ಈ ಥರ ಬರುತ್ತೆ. ಇದೇನು ಚೆನ್ನಾಗಿಲ್ಲ ಗೈಸ್, ಯಾಕಂದ್ರೆ ನಮ್ಮಮ್ಮ ಮಾಡಿರೋದಲ್ಲ, ಅದಕ್ಕೆ. ಇಲ್ಲಾಂದ್ರೆ ಚೆನ್ನಾಗಿರ್ತಿತ್ತು. ಇವತ್ತೇ ಚೆನ್ನಾಗಿದೆ, ಅವತ್ತೊಂಚೂರು ಚೆನ್ನಾಗಿಲ್ಲ, ಚಟ್ಟೆಗಿತ್ತು. ಯಾಕೋ ಹಾಗೆ ಆಗ್ತಾ ಇದೆಯಪ್ಪ, ಚಟ್ಟೆ. ಸೊ ಗೈಸ್, ಎಲ್ಲ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಹಲಸಿನಕಾಯಿ, ಹಲಸಿನ ಹಣ್ಣ ಬಿಸಿ. ಏನು ಬಿಸಿ ಮಾರೆ. ತಣ್ಣಗಾದ್ರೆ ಚಂದ ಅಂತ ಗೈಸ್, ತಣ್ಣಗಾದ್ಮೇಲೆ ತಿನ್ನಿ. ಸೊ ಹಲಸಿನ ಹಣ್ಣಿದ್ರೆ ನಿಮ್ಮನ್ನ ಟ್ರೈ ಮಾಡಿ ಇವತ್ತೊಂದ್ಸತಿ. ಗೊತ್ತಾಗ್ಲಿಲ್ಲ ಅಂದರೆ ಇವರು ನಮ್ಮ ಅಜ್ಜಿ ಗೊತ್ತಲ್ಲ, ನಮ್ಮ ಅಜ್ಜಿನ ಕೇಳ್ಬಿಡಿ. ಶುಗರ್ ಪೇಷಂಟ್ ಆಗಿ ಈಗ ಹಲಸಿನ ಹಣ್ಣು ತಿಂತಿದ್ದಾರೆ ಅವರು.
ನೋಡಿ ಗೈಸ್ ಹಿಟ್ಟು ಇಲ್ಲಿದೆ. ಈ ಥರ ಮಾಡಿ ಇದನ್ನ ತೆಗೆದು ಒಂದು ಚುಚ್ಚೂರ ತೆಗೆದುಬಿಟ್ಟು ಇಲ್ಲಿ ಎಣ್ಣೆಗೆ ಬಿಡಬೇಕು. ಅದು ಈ ಥರ ಇರುತ್ತೆ, ಈ ಥರ ಆಗಿ ಬರುತ್ತೆ. ಓಕೆ ಗೈಸ್, ಈಗ ಅಂಗಡಿ ಕೆಲ್ಸಕ್ಕೆ ಹೋಗೋಣ. ಟೈಮ್ ಆಯಿತು. ಬಾಯ್ ಕಣಮ್ಮ. ಹಾಂ, ಡ್ಯೂಟಿ ಬೇಡ. ಬಾಯ್. ಹಾಂ, ಬೇಡ ಬೇಡ. ಹಾಂ, ಬೇಡ, ನಂಗೆ ಸ್ವೀಟ್ ಇಷ್ಟ ಆಗಲ್ಲ. ಅಜ್ಜಿಗೆ ಒಂದೆರಡು ಕೊಡು. ಸೊ ಗೈಸ್ ಏನು ಗೊತ್ತಾ, ನಮ್ಮ ಮನೇಲಿದ್ದು ವೈಫೈ ಇತ್ತು, ಅದು ಬ್ಲಾಕ್ ಆಗಿದೆ. ಸೊ ಅದಕ್ಕೆ ಈಗ ವೈಫೈ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಎಲ್ಲ. ನೋಡಿ ಹೆಂಗೆ ಮಾಡಿ ಇಟ್ಟೋಗಿದ್ದಾರೆ ಅಂತ. ಸೊ ಸದ್ಯದಲ್ಲಿ ಅದನ್ನು ಫಿಕ್ಸ್ ಮಾಡಬೇಕು. ಓಕೆ, ಬರೋದಾ ಅಜ್ಜಿ? ಎಲ್ಲ ಕಡೆ ಲೈಟ್ ಆಯಿತು, ಟೈಮ್ ಆಯಿತು. ಬೇಡ, ಎಲ್ಲ ಕಡೆ ಲೈಟ್ ಆನ್ ಮಾಡಬೇಡಿ, UPS ಚಾರ್ಜ್ ಇಲ್ಲ. ಸೊ ಈಗ ಸ್ವೆಟರ್ ಎಲ್ಲಿ? ಸೊ ಗೈಸ್, ಈಗ ಸ್ವೆಟರ್ನ ಹಾಕ್ಕೊಂಡು ಇಲ್ಲಿಂದ ಸೀದಾ ಹೊರಡೋಣ ಅಂಗಡಿ ಕೆಲಸಕ್ಕೆ. ಇಲ್ಲಿದೆ, ಇವತ್ತು ಈ ಸ್ವೆಟರ್ ಹಾಕೋಣ. ಸೊ ನೋಡಿ ಗೈಸ್, ನಮ್ಮಲ್ಲಿ ನಾನು ಸ್ವೆಟರ್ ಕಲೆಕ್ಷನ್ ಕೂಡ ಮಾಡಿಟ್ಟಿದ್ದೀನಿ. ಇದೇನು ಇದಿಷ್ಟು ನೋಡ್ತಿದ್ದೀರಲ್ಲ, ಇದಿಷ್ಟು ಸ್ವೆಟರ್ ಕಲೆಕ್ಷನ್. ಇನ್ನೂ ಒಂದು 2-3 ಸ್ವೆಟರ್ಗಳು ಆಚೆ ಬಿದ್ದಿದೆ, ಎಲ್ಲೆಲ್ಲ ಬಿದ್ದಿದ್ದಾವೆ. ನೋಡಿ ಇಲ್ಲಿ ಎಷ್ಟು ಮಳೆ ಬಂದಿರೋದು ನೋಡಿ ಗೈಸ್. ಎಲ್ಲ ಕಡೆನೂ ಬಟ್ಟೆ ಇವಾಗ, ಇಲ್ಲಾಂದ್ರೆ ಎಲ್ಲ ಕಡೆ ನೋಡಿ, ಇಲ್ಲಿ ಎಲ್ಲ ಕಡೆ. ಇಲ್ಲಿ ನೋಡಿ ಗೈಸ್ ಎಷ್ಟು ಬಟ್ಟೆ, ಇಲ್ಲಿ ಎಷ್ಟು ಬಟ್ಟೆ, ಇಲ್ಲಿ ಎಷ್ಟು ಬಟ್ಟೆ, ಎಲ್ಲ ಕಡೆ ಎಲ್ಲೆಲ್ಲೂ ಬಟ್ಟೆ, ಎಲ್ಲೆಲ್ಲೂ ಬಟ್ಟೆ, ಎಲ್ಲೆಲ್ಲೂ ಬಟ್ಟೆ. ಸೊ ಲೆಟ್ಸ್ ಗೋ ಗೈಸ್. ಈಗ ಅಮ್ಮಂಗೆ ಪೇಪರ್ ಕೊಡೋಣ. ನಮ್ಮ ಅಜ್ಜಿ ಎಣ್ಣೆ ತಿನ್ನಂಗಿಲ್ಲ. ಸೊ ಅದಕ್ಕೆ ಈಗ ಈ ಪೇಪರಲ್ಲಿ ಹಾಕ್ಬಿಟ್ಟು ಎಣ್ಣೆನ ತೆಗೆದು ಕೊಡೋದು. ತಗೊಳಮ್ಮ ಪೇಪರ್ ಇಟ್ಟಿದ್ದೀನಿ. ಸರಿ ಬಾಯ್, ಕರಿತಿದಾರ, ನಾನು ಅಂಗಡಿಗೆ ಹೋಗ್ತೀನಿ. ಸೊ ಗೈಸ್, ಈಗ ಅಂಗಡಿಗೆ ಹೋಗೋಣ ಬನ್ನಿ. ಬರೋದ ಅಜ್ಜಿ? ಬಾಯ್. ಅಮ್ಮ ನಾನು ಹೆಡ್ಫೋನ್ ಅಲ್ಲಮ್ಮ. ಹಾಂ ಹಾಂ, ಸರಿ ಸರಿ. ಹಾಂ, ಓಕೆ ಓಕೆ ಓಕೆ. ಹಾಂ, ಸರಿ ಸರಿ ಸರಿ. ಸೊ ಓಕೆ ಗೈಸ್, ಬನ್ನಿ. ಸೊ ಗೈಸ್, ಇವಾಗ ಜಸ್ಟ್ ಅಂಗಡಿಗೆ ಬಂದೆ. ಸೊ ಈಗ 6 ಗಂಟೆಗೆ ಗೈಸ್ ಹೊರಗಡೆ ಬರ್ತೀನಿ ಮನೆಯಿಂದ. ಎಷ್ಟು ಕತ್ಲೆ ಆಗಿದೆ ಅಂದರೆ ಗೈಸ್ ಕೂರೋಕ್ಕಾಗಲ್ಲ. ಒಂಥರ ಈ ಚಳಿಗೆ, ಈ ವೆದರಿಗೆ ಬರೀ ನಿದ್ರೆ ಮಾಡೋಣ ಅನಿಸುತ್ತೆ. ಸೊ ನೋಡಿ ಗೈಸ್, ಇಲ್ಲಿ ಎಷ್ಟು ಹಿಂಗಿದೆ ನೋಡಿ ಗೈಸ್. ನೋಡಿ ಗೈಸ್, ಫುಲ್ಲು ಫಾಗ್ ಗೈಸ್. ಅದು ಬಸ್ ಬರ್ತಿದೆ, ನಮಗೆ ಅದು ಬಸ್ಸ ಕಾರ ಅಂತ ಸರಿಯಾಗಿ ಕಾಣಿಸಲ್ಲ ದೂರದಿಂದ. ಸೊ ಗೈಸ್, ನಾನು ಬೆಳಿಗ್ಗೆ ಹೋಗ್ತೀನಿ, ನಾನು 8 ಗಂಟೆಗೆ ನಾನು ಇದೇ ಬಸ್ಸಲ್ಲಿ ಹೋಗೋದು ಬೆಳಿಗ್ಗೆ ಹೋಗುವಾಗ. ಸೊ ಏನು ನೋಡ್ತಾ ಇದ್ರಲ್ಲ ನೋಡಿ ಗೈಸ್, ಫುಲ್ ಸ್ನೋ ಹಿಡ್ದೋಗ್ಬಿಟ್ಟಿದೆ. ಇದು ನಮ್ಮ ಅಂಗಡಿ ಅಲ್ಲೋಡಿ ಗೈಸ್, ನಮ್ಮಮ್ಮ. ಸೊ ಗೈಸ್ ನೋಡಿ, ಇವಾಗ ಬಂದು ಕೂತಿದ್ದೀನಿ. ಅದು ಸಖತ್ತು ಚಳಿ ಅಂದರೆ ಚಳಿ ಇದೆ ಗೈಸ್. ಸೊ ಏನು ಮಾಡೋದು ಅಂತೀರ, ಒಂದು ರೀತಿ ಚಳಿ. ಸೊ ಏನಂದರೆ ಗೈಸ್, ಏನು ಮಾಡೋಕ್ಕೂ ಬ್ಲಾಗ್ ಮಾಡೋಣ ಅಂದರೆ ಗೈಸ್, ಬ್ಲಾಗ್ ಮಾಡೋಕ್ಕೆ ಯಾವುದು ಕಂಟೆಂಟ್ ರೀತಿಯೂ ಸಿಗ್ತಿಲ್ಲ. ಬೆಳಗ್ಗೆ ಸ್ಕೂಲಿಗೆ ಹೋಗ್ತೀನಿ, ಸಂಜೆ ಬಂದರೆ ಅಂಗಡಿಯಾಗಿ ಕೂರ್ತೀನಿ ಕೆಲಸ ಮಾಡಿಕೊಂಡು, ಆಚೆಗೆ ತೋರ್ಸೋಕ್ಕಾಗಲ್ಲ. ಬಟ್ ಸಂಡೇ ಬಂದಾಗ ಗೈಸ್ ಮತ್ತು ಸ್ಯಾಟರ್ಡೇ ಆಫ್ಟರ್ನೂನ್ ಒಳ್ಳೊಳ್ಳೆ ಕಂಟೆಂಟ್ನ ಮಾಡ್ತೀನಿ. ಸೊ ಗೈಸ್, ಆಲ್ರೆಡಿ ಒಂದು ಕಂಟೆಂಟ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಅದನ್ನು ಮಾಡ್ತೀನಿ. ಸೊ ಅದಕ್ಕೆ ಒಂಚೂರು ಟೈಮ್ ಬೇಕು, ಯಾಕಂದರೆ ನನ್ನ ಫ್ರೆಂಡ್ ಇದ್ದಾನೆ. ಮತ್ತು ಆ ಕಂಟೆಂಟ್ ಮಾಡೋಕ್ಕೆ ಗೈಸ್ ನಮ್ಮೂರಾಗಲ್ಲ, ಬೇರೆಯವರಲ್ಲಿ ಎಲ್ಲರೂ ಮಾಡೋಣ ಅಂತ ಇದ್ದೀವಿ. ಏನಾಗುತ್ತೋ ಗೊತ್ತಿಲ್ಲ, ಲೆಟ್ಸಿ. ಸೊ ಇವಾಗ ಸ್ವಲ್ಪ ಹೊತ್ತು ರೀಲ್ಸ್ ನೋಡ್ತಾ ಕೂತ್ಕೊಳ್ಳೋಣ. ಅದಾದಮೇಲೆ ಏನಾಗುತ್ತೆ ನೋಡೋಣ. ಸೊ ಗೈಸ್, ಏನಂದರೆ ಟೈಮ್ ಬಂದುಬಿಟ್ಟು 8 ಗಂಟೆ ಆಗ್ತಾ ಬಂತು. ಸೊ ಫುಲ್ಲು ಕತ್ಲೆ ಆಗಿಬಿಟ್ಟಿದೆ ಗೈಸ್. ನಮ್ಮನೇಲಿ UPS ಅಂತ ಹಾಳಾಗ್ಬಿಟ್ಟು ಗೈಸ್, ಲೈಟೇ ಇಲ್ಲ ನೋಡಿ. ಅಲ್ಲಿ ಫುಲ್ಲು ಬಿಲ್ಡಿಂಗೇ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿದೆ ಗೈಸ್, ಲೈಟ್ ಇಲ್ಲದೆ. ಸೊ ಈಗ ನಾನು ಶಾಪ್ ಡೋರ್ನ ಕ್ಲೋಸ್ ಮಾಡಿಬಿಟ್ಟು ಮನೆಗೆ ಹೋಗ್ತೀನಿ. ಬರ್ಕೊಳಕ್ಕೇನಿದೆ ಬರ್ಕೊತೀನಿ, ಎಲ್ಲ ಮಾಡ್ತೀನಿ, ಆಮೇಲೆ ಊಟ ಮಾಡಿ ಮಲ್ಕೊತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಆಮೇಲೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಲಾಸ್ಟ್ ನಾನು ಹಾಕಿದ ಇದು ಮುಂಚಿನ ನೆನ್ನೆದ ವೀಡಿಯೋದಲ್ಲಿ ಒಂಚೂರು ವ್ಯೂಸ್ ಬಂದಿಲ್ಲ ಗೈಸ್, 1 ವ್ಯೂಸು ಬಂದಿಲ್ಲ. ಸೊ ಪ್ಲೀಸ್ ಗೈಸ್, ಏನೋ ಮಾಡ್ತಿದ್ದೀನಿ, ಸಪೋರ್ಟ್ ಮಾಡಿ. 1 ಸಬ್ಸ್ಕ್ರೈಬಿಂದ ನೀವು 1 ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಮ ಥರ 1 ಲಕ್ಷದ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ 100K ಆದಷ್ಟು ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ನಿಮ್ಗೆ ಆದಷ್ಟು ಈ ವಿಡಿಯೋನ ನೋಡಿ
ನಾನು ಮಾಡೋದು ಬೋರಿಂಗ್ ಆಗಿರಲ್ಲ. ಮಧ್ಯದಲ್ಲಿ ಏನಾದ್ರು ಒಂದು ಬೇರೆ ಬೇರೆ ಕಂಟೆಂಟ್ ಇರುತ್ತೆ. ಆ ಮಧ್ಯದಲ್ಲಿ ಏನಾದ್ರು ಒಂದು ಕಾಮಿಡಿ ಎಲ್ಲ ಇರುತ್ತೆ ಗೈಸ್. ಸೊ ಆದಷ್ಟು ಬೇಗ ನೋಡಿ ಗೈಸ್ ಈ ವ್ಲಾಗ್ನ. ಸೊ ನಾಳೆನೂ ಒಂದು ವ್ಲಾಗ್ ಬರುತ್ತೆ, ನಾಡಿದ್ದು ಒಂದು ವ್ಲಾಗ್ ಬರುತ್ತೆ. ಬಟ್ ಸಂಡೇ ಗೈಸ್ ಒಂದು ಒಳ್ಳೆ ಕಂಟೆಂಟ್ ತೊಗೊಬರ್ತೀನಿ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನಗೆ ಈ ವ್ಲಾಗ್ನ ಎಡಿಟಿಂಗ್ ಮಾಡಬೇಕು. ಸೊ ಅಲ್ಲೇ ನನಗೆ ಟೈಮ್ ಆಗುತ್ತೆ, ಅದಕ್ಕೋಸ್ಕರ ಈ ವ್ಲಾಗ್ನ ಬೇಗ ಮುಗಿಸ್ತಾ ಇದ್ದೀನಿ. ಸೊ ಈಗ ಎಡಿಟಿಂಗ್ ಮಾಡಿ ನಾನು ನನ್ನ ಶಾಪ್ನ ಕ್ಲೋಸ್ ಮಾಡಿಬಿಟ್ಟು ಗೈಸ್, ಮತ್ತು ಈ ಶಾಪ್ ನಮ್ಮದಲ್ಲ, ನಾನು ಬೇರೆಯವ್ರದ್ದು ಇದರಲ್ಲಿ ವರ್ಕ್ ಮಾಡ್ತಿರೋದು. ಇದ್ದು ಡೋರ್ ಹಾಕ್ಬಿಟ್ಟು ಮನೆಗೆ ಹೋಗಿ ಹೋಮ್ವರ್ಕ್ ಬರ್ಕೊಳ್ಳೋದು, ಬೇರೆ ಏನಿದ್ರೆ ಬೇರೆ ಮಾಡ್ಕೋತೀನಿ. ಸೊ ಈ ವ್ಲಾಗ್ನ ಏನು ಮಾಡ್ತೀನಿ. ಬಾಯ್.